ಕಾಮನಬ್ಬ ಹೇಳುವಂಥದ್ದು ನಮ್ಮದು ಊರಿನಲ್ಲಿ ಅಂದರೆ ಹೆಬ್ಳೇಕೇರಿ ಮತ್ತು ಕೆಕ್ಕಾರ್ ಗ್ರಾಮ ಸೇರಿ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಂಥ ಪದ್ಧತಿ ಇದೆ. ಅದನ್ನು ಈಗ ಸುಮಾರು 100 ತಲೆಮಾರುಗಿಂತ ಹೆಚ್ಚು ಕಾಲದಿಂದ ನಡ್ಕೊಳ್ತಾ ಬಂದಿದ್ದಾರೆ. ಈ ಹೋಳಿ ಹಬ್ಬದ ಪ್ರಯುಕ್ತ ಕಾಮನ ವೇಷ ಹಾಕ್ಕೊಂಡು ಊರೂರಿಗೆ ಹೋಗಿ ಬರುವಂಥ ಒಂದು ಪದ್ಧತಿ ಅನಾದಿ ಕಾಲದಿಂದಲೂ ಇದ್ದಿತ್ತು. ಇದು ಮೊದಲು ಗೌರ್ಮೆಂಟ್ ಇದು ಅಂತ ಹೇಳ್ತಾ ಇದ್ರು ಹಳೆಯವರು, ಸರ್ಕಾರಿ ಕಾಮ ಅಂತ ಹೇಳ್ತಾ ಇದ್ರು. ಈಗ ಅದನ್ನೇ ಈಗಿನ ಯುವಜನತೆ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಡ್ಕೊಂಡು ಹೋಗಬೇಕು ಮುಂದೂ. ಅವರಿಗೆಲ್ಲ ಒಳ್ಳೆಯದಾಗಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಕೊಟ್ಟು ಇದಾಗಬೇಕು ಅಂತೇಳಿ. ಅಲ್ಲಿ ಹೇಗೆ ಪದ್ಧತಿ ಇದೆ ಅಂದ್ರೆ ಹಳೆಯಿಂದ ನಡ್ಕೊಂಡು ಬಂದಂಥದ್ದು. ಈ ಕಾಮದಾನ ಸಂಜೆ ನಾವು ಬೆಳಿಗ್ಗೆ ಮನೆ ಎಲ್ಲ ತಿರುಗಿ ಬಂದು ಸಂಜೆ ಊರಿಗೆ ಬಂದು ನಾವು ಇಲ್ಲಿ ಕಾಮನ ಪೂಜೆಯನ್ನು ನೆರವೇರಿಸ್ತೇವೆ. ಅಲ್ಲಿ ಕಾಮದಾನ ಮಾಡ್ತೇವೆ. ಕಾಮದಾನ ಅಂದ್ರೆ ಕಾಮನ ಸುಡುವಂತ ಮಾಡ್ತೀವಿ. ಆ ಕಾಮನ ಸುಟ್ಟ ಬೂದಿಯನ್ನು ಇಲ್ಲಿ ನಮ್ಮ ಊರಿನ ನಾಗರಿಕರು ಯಾರ್ಯಾರು ಹೊಲ ಗದ್ದೆಗಳನ್ನು ಮಾಡ್ತಾ ಇದ್ದಾರೋ ಅವರೆಲ್ಲ ಆ ಬೂದಿಯನ್ನು ತೆಗೆದುಕೊಂಡು ಹೋಗಿ ಆ ಹೊಲ ಗದ್ದೆಗೆ ಹಾಕುವಂತ ಬೀಜದ ಜೊತೆ ಆ ಬೂದಿಯನ್ನು ಹಾಕಿದರೆ ಮಳೆ ಹಾಗೂ ಬೆಳೆ ಎರಡು ಚೆನ್ನಾಗಿ ಬಂದು ಊರಿನ ಕಲ್ಯಾಣ ಅಂದ್ರೆ ಲೋಕ ಕಲ್ಯಾಣ ಆಗುವ ರೂಪದಲ್ಲಿ ಅದು ಕಾರ್ಯನಿರೂಪ ಆಗುತ್ತದೆ ಅಂತ ಒಂದು ಐತಿ ಇದೆ. ಅದನ್ನೀಗ ಸುಮಾರು ತಲೆಮಾರುಗಳಿಂದ ಅದೇ ಹೇಳಿದ್ರಲ್ಲ ಹಾಗೆ 100 ವರ್ಷಕ್ಕಿಂತ ಹೆಚ್ಚಿನ ಮುಂದಿನಿಂದ ಶುರು ಮಾಡಿದ್ದು. ಇವಾಗ ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ಒಬ್ಬರಾದ್ಮೇಲೆ ಒಬ್ರು. ಇದರ ದೇವರ ಕೆಲಸವಲ್ಲ, ದೇವರಲ್ಲಿ ಪ್ರಸಾದ ಹಾಕ್ತೇವೆ. ಪ್ರಸಾದ ಆಗಿದೆ, ಅದರಿಂದ ಯುವಕರಿಗೆ ಸಿಕ್ಕಿದೆ. ಈಗ ಈ ವರ್ಷದಿಂದ ಯುವಕರು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಯೋಚನೆ ಮಾಡಿ ಶುರು ಮಾಡಿದ್ದೇವೆ. ಇದು ಮಾಡ್ತಾ ಇದ್ದೇವೆ. ಎಲ್ಲ ಊರವರಿಗೆಲ್ಲ ಒಳ್ಳೇದಾಗ್ಲಿ, ಮಳೆ ಬೆಳೆಯಲ್ಲಿ ಚೆನ್ನಾಗಿ ಆಗ್ಬೇಕು, ಅದರಿಂದ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ನಡೆಸ್ಕೊಂಡು ಹೋಗ್ತೀವಿ. ಹಾಗೆ ಧನ್ಯವಾದಗಳು.